ವೀಕ್ಷಕರೇ ನಮಸ್ಕಾರ. ಭಾರತ ನಡೆಸಿದ ಮಿಲಿಟರಿ ಕಾರ್ಯಾಚರಣೆಯಿಂದ ಈಗಾಗಲೇ ಕಂಗೆಟ್ಟಿರುವ ಪಾಕಿಸ್ತಾನಕ್ಕೆ ನೆರೆಯ ಬಲೂಚಿ ಬಂಡುಕೋರರು ಬಂಡಾಯದ ಬಿಸಿ ಮುಟ್ಟಿಸಿದ್ದಾರೆ. ಭಾರತದ ವಿರುದ್ಧ ಕಾಲು ಕೆದರಿ ನಿಂತ ಪಾಕಿಸ್ತಾನ ಡ್ರೋನ್ ಹಾರಿಸಲು ಕ್ಷಿಪಣಿ ಲಾಂಚ್ ಮಾಡಲು ಪಾಕಿಸ್ತಾನ ನಿರತವಾಗಿದ್ರೆ ಅತ್ತ ಪಾಕಿಸ್ತಾನದ ಮಗ್ಗಲ ಮುಳ್ಳಾದ ಬಲೂಚಿ ಬಂಡುಕೋರರು ಸ್ವಾತಂತ್ರ್ಯದ ಧ್ವಜ ಹಾರಿಸಿದ್ದಾರೆ. ಪಾಕಿಸ್ತಾನ ಭದ್ರತಾ ಪಡೆಗಳ ವಿರುದ್ಧ ಶಡ್ಡು ಹೊಡೆದು ನಿಂತಿರುವ ಬಂಡುಕೋರರ 3 ಗುಂಪುಗಳು ಬಲೂಚಿಸ್ತಾನ ಪಶ್ಚಿಮ ಪ್ರಾಂತ್ಯದ ಪ್ರದೇಶವನ್ನು ವಶಕ್ಕೆ ಪಡೆದು ಅಲ್ಲಿ ತಮ್ಮ ಬಂಡಾಯದ ಧ್ವಜ ಹಾರಿಸಿದ್ದಾರೆ. ಹಲವು ಬಲೂಚಿ ಗುಂಪುಗಳು ಹಾಗೂ ಪಾಕಿಸ್ತಾನ ಪಡೆಗಳ ನಡುವಿನ ಹೋರಾಟ ನಡೆಯುತ್ತಿರುವಾಗಲೇ ಈ ಬೆಳವಣಿಗೆ ನಡೆದಿದೆ. ಇದರಿಂದ ಪಾಕಿಸ್ತಾನಕ್ಕೆ ತೀವ್ರ ಹಿನ್ನಡೆ ಉಂಟಾಗಿದೆ. ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಕೂಗು ನಿರಂತರವಾಗಿ ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ಧ್ವಜ ಹಾರಿಸಿದ ಚಿತ್ರಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಏತನ್ಮಧ್ಯೆ ಬಲೂಚಿಸ್ತಾನ ಸ್ವಾತಂತ್ರ್ಯ ಪರ ಗುಂಪುಗಳು ಪಾಕಿಸ್ತಾನದ ಸೇನಾಪಡೆಗಳ ಮೇಲೆ ಗುರುವಾರ ದಾಳಿ ನಡೆಸಿದ್ದವು. ಈ ದಾಳಿಯಲ್ಲಿ ಹಲವು ಪಾಕಿಸ್ತಾನ ಸೈನಿಕರು ಹತರಾಗಿದ್ದಾರೆ. ಸರಣಿ ಹೊಡೆತಗಳಿಂದ ನೆರೆ ದೇಶಕ್ಕೆ ಇಕ್ಕಟ್ಟು ಹೆಚ್ಚಾಗಿದೆ ಮತ್ತು ಭಾರತ ಯುದ್ಧ ಸನ್ನದ್ಧತೆ ತೀವ್ರಗೊಳಿಸಿದ್ದರಿಂದ ಇಕ್ಕಟ್ಟಿಗೆ ಸಿಲುಕಿದೆ ಪಾಕಿಸ್ತಾನ. ಅಷ್ಟೇ ಅಲ್ಲ, ಗುರುವಾರ ರಾತ್ರಿ 8 ಗಂಟೆ ಸಮಯ ಪಶ್ಚಿಮ ಭಾರತದ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಡ್ರೋನ್ಗಳ ಆರ್ಭಟಿಸಿದ ಸಮಯ. 210 ನಿಮಿಷಗಳ ಅಂತರದಲ್ಲಿ 300ರಿಂದ 400 ಡ್ರೋನ್ಗಳ ಪ್ರಯೋಗಿಸಿದ ಪಾಕಿಸ್ತಾನ 4 ರಾಜ್ಯಗಳ 36 ಸ್ಥಳಗಳ ಮೇಲೆ ದಾಳಿಗೆ ವಿಫಲ ಯತ್ನ ನಡೆಸಿದೆ. ಭಾರತದ ಸೇನಾ ಹಾಗೂ ನಾಗರಿಕ ಮೂಲ ಸೌಲಭ್ಯ ವ್ಯವಸ್ಥೆ ನಾಶಪಡಿಸುವ ಪಾಕಿಸ್ತಾನದ ಪ್ರಯತ್ನವನ್ನು ದೇಶದ ವಾಯು ರಕ್ಷಣಾ ವ್ಯವಸ್ಥೆ ಸುದರ್ಶನ್ ಚಕ್ರ ಹೆಸರಿನ S-400 ಹಾಗೂ ಸ್ವದೇಶಿ ನಿರ್ಮಿತ ಆಕಾಶ್ ವಿಫಲಗೊಳಿಸಿದವು. ಪೂರ್ವಾಭಿಮುಖವಾಗಿ ಶರವೇಗದಲ್ಲಿ ನುಗ್ಗಿ ಬಂದ ಸರಣಿ ಡ್ರೋನ್ಗಳನ್ನು ಗಡಿ ದಾಟುವ ಮೊದಲೇ ಒಡೆದುರುಳಿಸಲಾಯಿತು. ಅಭೇದ್ಯ ಕೋಟೆಯಂತಿದ್ದ ವಾಯು ರಕ್ಷಣಾ ವ್ಯವಸ್ಥೆ ಭಾರತ ಪಶ್ಚಿಮ ರಾಜ್ಯಗಳನ್ನು ರಕ್ಷಿಸಿದವು. ಭಾರತದ ವಿರುದ್ಧ ಪ್ರತೀಕಾರಕ್ಕೆ ಪಾಕಿಸ್ತಾನ ಟರ್ಕಿ ನಿರ್ಮಿತ ಶಸ್ತ್ರಾಸ್ತ್ರ ಡ್ರೋನ್ ಸೋನಾಗಾರ್ ಬಳಸಿಕೊಂಡಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಸೋನಾಗಾರ್ ಟರ್ಕಿಯ ಮೊದಲ ಶಸ್ತ್ರಾಸ್ತ್ರ ಡ್ರೋನ್ ವ್ಯವಸ್ಥೆ. ಗಡಿಯಾಚಿನ ಕಾರ್ಯಾಚರಣೆಗಳಿಗಾಗಿಯೇ ವಿಶೇಷವಾಗಿ ರೂಪಿಸಲಾಗಿದೆ. ಅವಶೇಷಗಳನ್ನು ಪರೀಕ್ಷಿಸಿರುವ ವಿಧಿ ವಿಜ್ಞಾನ ಪರಿಣಿತರು ಡ್ರೋನ್ ಟರ್ಕಿ ನಿರ್ಮಿತ ಎಂಬುದನ್ನು ಖಚಿತಪಡಿಸಿದ್ದಾರೆ. ಭಾರತದ ತೀವ್ರ ವಿರೋಧದ ನಡುವೆಯೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪಾಕಿಸ್ತಾನಕ್ಕೆ $100 ಕೋಟಿ ಆರ್ಥಿಕ ನೆರವು ನೀಡಲು ಸಮ್ಮತಿಸಿದೆ ಅಂತ ಪಾಕ್ ಪ್ರಧಾನಿ ಕಚೇರಿ ಹೇಳಿದೆ. ಪಾಕಿಸ್ತಾನ $1.3 ಕೋಟಿ ಶತಕೋಟಿ ನೆರವು ಕೋರಿತ್ತಾದರೂ $100 ಕೋಟಿ ತಕ್ಷಣ ಬಿಡುಗಡೆಗೆ ಒಪ್ಪಿದೆ. ಶುಕ್ರವಾರ ನಡೆದ IMF ಸಭೆಯಲ್ಲಿ ನೆರವನ್ನು ತಡೆಯಲು ಭಾರತ ಶತಪ್ರಯತ್ನ ನಡೆಸಿತು. ಪಾಕ್ಗೆ ನೆರವು ನೀಡುವ ಕುರಿತಾದ ವೋಟಿಂಗ್ನಿಂದಲೂ ದೂರ ಉಳಿಯುವ ಮೂಲಕ ಭಾರತ ಪ್ರತಿರೋಧ ತೋರಿತು. ಪಾಕಿಸ್ತಾನಕ್ಕೆ ಹಣ ಕೊಟ್ಟರೆ ಭಯೋತ್ಪಾದನೆ ಬೆಂಬಲಿಸಲು ಅದನ್ನು ಬಳಸಿಕೊಳ್ಳಲಿದೆ ಎಂಬ ಬಲವಾದ ವಾದವನ್ನು ಭಾರತ ಮಂಡಿಸಿತು. ಪಾಕಿಸ್ತಾನಕ್ಕೆ ಈ ಹಿಂದೆ ನೀಡಿದ್ದ ಹಣದಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆಯೂ ಪ್ರಶ್ನಿಸಿದ ಭಾರತ ಅಭಿವೃದ್ಧಿ ಕಾರ್ಯಗಳಿಗಾಗಿ ಜಾಗತಿಕ ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲವನ್ನು ಕಳೆದ ಹಲವು ತಿಂಗಳಲ್ಲಿ ಪಾಕಿಸ್ತಾನವು ರಕ್ಷಣಾ ವೆಚ್ಚಕ್ಕಾಗಿ ವಿನಿಯೋಗಿಸುತ್ತಿರುವ ನಿರ್ದೇಶನವನ್ನು ಭಾರತ ಅಧಿಕಾರಿಗಳ ಮುಂದಿರಿಸಿದರೂ ಪ್ರಯೋಜನವಾಗಲಿಲ್ಲ. ಒಟ್ಟಾರೆ ಭಾರತ ತೀವ್ರವಾದ ಕಾರ್ಯಾಚರಣೆ ಹಾಗೂ ಬಲೂಚಿ ಬಂಡುಕೋರರ ಹೊಡೆತದಿಂದ ಪಾಕಿಸ್ತಾನ ತತ್ತರಿಸಿ ಹೋಗಿದೆ.